ವಿಷಾದದಿಂದ, ಅತ್ಯಂತ ನೋವಿನಿಂದ ಮಾತ್ರ ಅಲ್ಲ, ಅತ್ಯಂತ ಪ್ರಜ್ಞೆಯಿಂದ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ನಾವು ಅವತ್ತಿಂದಲೂ ಹೇಳ್ತಾ ಬಂದಿದ್ದೆವು, ಕೇಂದ್ರದ BJP ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅದು ಸರ್ವಾಧಿಕಾರಿ ಮಾತ್ರ ಅಲ್ಲ, ಜನರನ್ನು ಪ್ರಶ್ನೆ ಮಾಡಲಿಕ್ಕೆ ಬಿಡದಂಥ ಸರ್ಕಾರ ಅಂತ ಹೇಳುವಂಥದ್ದನ್ನು ನಾವು ಹೇಳ್ತಾ ಬಂದಿದ್ದೆವು. ಈಗ ನಿನ್ನೆಯ ಘಟನಾವಳಿಗಳನ್ನು ನೋಡಿದರೆ ಈ ಸರ್ವಾಧಿಕಾರಿ ಮೋದಿ ಸರ್ಕಾರವನ್ನು ವಜಾಗೊಳಿಸಲೇಬೇಕು ಅಂತೇಳಿ ನಾವು ಆಗ್ರಹಿಸುವುದು ಅತ್ಯಂತ ಅಗತ್ಯ ಆಗಿದೆ. ಅದರಿಂದ ಈ ಸರ್ಕಾರ ತನ್ನ ನೈತಿಕ ನೆಲೆಯಲ್ಲಿ ರಾಜೀನಾಮೆ ಕೊಟ್ಟು ಹೊರಬರೋದು ಸೂಕ್ತ. ವಿದ್ಯಾರ್ಥಿಗಳ ಬೇಡಿಕೆ ಏನು? ನೀಟ್ ಪರೀಕ್ಷೆಯಲ್ಲಿ ಅವ್ಯವಹಾರ ಮಾಡಲಿಕ್ಕೆ ಕಾರಣಕರ್ತರಾದಂತಹ ಮಾನವ ಸಂಪನ್ಮೂಲ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸಲಿಕ್ಕೆ ಯೋಗ್ಯತೆ ಇಲ್ಲದಂತ ಮೋದಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡುದ, ತನ್ನ ಅಯೋಗ್ಯ ಮಂತ್ರಿಯನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಈ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು. ಯಾವತ್ತೂ ಕೂಡ ಸಂಸಾರಿ ಅಲ್ಲದವ ಪ್ರಧಾನಮಂತ್ರಿ ಆಗಬಾರದು. ವಿದ್ಯಾರ್ಥಿಗಳು ಅಂದ್ರೆ ಮಕ್ಕಳ ಮೇಲೆ ಹೃದಯಾಂತರಾಳದಂತಹ ಒಂದು ಪ್ರೀತಿ ವಿಶ್ವಾಸಗಳಿಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲದಂತ ಪ್ರಧಾನಿಯಾಗಿದ್ದಾರೆ. ಯಾಕಂದ್ರೆ ಅವರಿಗೆ ಸಂಸಾರವೇ ಇಲ್ಲ. ಅದರಿಂದ ಈ ಮಕ್ಕಳ ಮೇಲೆ ಮಾಡಿದ ದಾಳಿ ನೋಡಿದರೆ ಅಮಾನುಷ, ಅಮಾನವೀಯ, ಅತ್ಯಂತ ಕ್ರೂರವಾದ ದಾಳಿಯಾಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಕೈಯಲ್ಲಿ ಆಯುಧ ಹಿಡ್ಕೊಂಡು ಬರಲಿಲ್ಲ, ಅವರು ಏನು ಶಸ್ತ್ರದ ದಂಗೆ ಮಾಡಲಿಕ್ಕೆ ಬಂದವರಲ್ಲ, ಬಾವುಟ ಹಿಡಿದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದ ಒಂದು ಸಂಘಟನೆ ಕಟ್ಟಿಕೊಂಡು ನ್ಯಾಯ ಕೇಳ್ತಾ ಇದ್ದಾರೆ. ನಮ್ಮ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆ ನೀಟ್ ಪರೀಕ್ಷೆಯಲ್ಲಿ ತೊಂದರೆ ಆಗಿ ಆತ್ಮಹತ್ಯೆ ಮಾಡಿದಂಥ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಮಾತ್ರ ಅಲ್ಲ ನೀಟ್ ರದ್ದು ಮಾಡಿ ಮೊದಲಿನ ರೀತಿಯಲ್ಲಿ ಸಿಟಿ ಎಕ್ಸಾಮ್ ನಡೆಸಬೇಕು ಅಂತ ಹೇಳೋ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ತಪ್ಪೇನಿದೆ? ಅದ್ರ ಬಗ್ಗೆ ಮಾತುಕತೆ ಮಾಡಿದ್ಬಿಟ್ಟು ಆ ಮಕ್ಕಳಿಗೆ ಬೇಕಾಗಿ ಈ ರೀತಿಯಲ್ಲಿ ಉಪವಾಸ ಕುಳಿತಂತಹ ಆ ವಿಜ್ಞಾನಿಯನ್ನು ಒಂದು ದೇಶದ್ರೋಹಿ ತರ ನೋಡ್ಕೊಂಡಿದ್ದಾರೆ. ನಿಜವಾದ ದೇಶದ್ರೋಹಿ ಯಾರು ಇದರಲ್ಲಿ? ವಿದ್ಯಾರ್ಥಿಗಳ ಮೇಲೆ, ಈ ಹೋರಾಟಗಾರರ ಮೇಲೆ ಯಾರು ದಾಳಿ ಮಾಡಿಸಿದ್ದಾರೋ ಅವರೇ ದೇಶದ್ರೋಹಿಗಳು. ಅವರು ಮಾಡಿದಂಥ ಲಾಠಿ ಏಟುಗಳು ವಿದ್ಯಾರ್ಥಿಗಳ ಮೇಲೆ ಅಲ್ಲ, ಅದು ಸಂವಿಧಾನ ಮೇಲೆ ಮಾಡಿದ ದಾಳಿ, ಭಾರತ ಮಾತೆಯ ಮೇಲೆ ಮಾಡಿದಂಥ ದಾಳಿ, ಅದು ಭಾರತ ಮಾತೆ ಮೇಲೆ ನಡೆದಂತಹ ಹಲ್ಲೆ. ಅದು ಈ ರೀತಿಯಲ್ಲಿ ಇವತ್ತು ದೇಶದ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತಹ ವ್ಯವಸ್ಥೆಯನ್ನು ನಿನ್ನೆ ಡೆಲ್ಲಿಯಲ್ಲಿ ಪೊಲೀಸರ ಮೂಲಕ ಮಾಡಲಾಗಿದೆ. ಆದರೆ ಲಾಠಿ ಹಿಡಿಬೇಕಂತಾದ್ರೆ ಒಂದು ಯೂನಿಫಾರ್ಮ್ ಅಲ್ಲಿ ಇರಬೇಕು. ಆದರೆ ಈ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದವರು ಬಿಜೆಪಿಯ ಗೂಂಡಾಗಳಂತೆ ವರ್ತಿಸಿದ್ದಾರೆ. ಆ ಬಿಜೆಪಿಯ ಗೂಂಡಾಗಳು ಬಹುಶಃ ಪೊಲೀಸರಲ್ಲದವರು ಬಂದು ಈ ರೀತಿ ಹಲ್ಲೆ ಮಾಡಿದಾರೋ ಗೊತ್ತಿಲ್ಲ. ಅವರ ಕೈಯಲ್ಲೂ ಲಾಠಿ ಇತ್ತು, ಅವರು ಹಲ್ಲೆ ಮಾಡಿದ್ದಾರೆ, ಅವರು ಲಾಠಿ ಬೀಸಿದ್ದಾರೆ ಅಂತ ಹೇಳಿದರೆ ಇದು ಎಂಥದ್ದು ಕಾನೂನು ವ್ಯವಸ್ಥೆ? ಜರ್ಮನಿಯ ಹಿಟ್ಲರ್ ಆಡಳಿತ ರೀತಿಯಲ್ಲಿ ಭಾರತದಲ್ಲಿ ಮೋದಿ ಸರ್ಕಾರ ಆಯ್ತಾ? ಮೋದಿ ಇನ್ನೊಬ್ಬ ಹಿಟ್ಲರ್ ಆಗ್ತಾ ಇದ್ದಾರಾ? ಯಾಕಂದ್ರೆ ಅವರ ಸರ್ವಾಧಿಕಾರಿ ಧೋರಣೆಗಳನ್ನು ನೋಡುವಾಗ ಅದೇ ರೀತಿಯಲ್ಲಿ ನಮಗೆ ಅನಿಸ್ತಾ ಇದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವರ ಬೇಡಿಕೆ, ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಬೆಲೆ ಕೊಡದಂತಹ ವರ್ತನೆ ಮುಂದುವರಿದಲ್ಲಿ ಬಹುಶಃ ಮುಂದುವರಿಲಿಕ್ಕೆ ಕಾರಣವೂ ಇರಬೇಕು. ವಿದ್ಯಾರ್ಥಿಗಳಿಗೆ ಬೆಲೆ ಕೊಟ್ಟರೆ ತನ್ನ ಎಲ್ಲ ಅವ್ಯವಹಾರಗಳು ಬಹಿರಂಗ ಆಗ್ತದೆ, ತಾನು ಮಾಡಿದೆಲ್ಲ ತಪ್ಪು ಅಂತೇಳಿ ಜನರಿಗೆ ಗೊತ್ತಾಗ್ತದೆ. ಇದನ್ನೇ ನಾವು ಅವರ ಹೋರಾಟವನ್ನು ಹತ್ತಿಕ್ಕಿದೆ ಅಂತಾದ್ರೆ ತಾನು ಮಾಡುವಂಥ ಎಲ್ಲ ಲೂಟಿಗಳು ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಆಗ್ತದೆ. ಮತ್ತೆ ಯಾರು ಕೂಡ ಪ್ರಶ್ನೆ ಮಾಡುವುದಿಲ್ಲ ಅಂತ ಹೇಳುವ ಮುಂಡುವಾದಲ್ಲಿರುವುದು ಮೋದಿ ಸರ್ಕಾರ. ಆದರೆ ಇವತ್ತು ರಾಮ ಮಂದಿರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ ದರೋಡೆ ನಮ್ಮ ಕಣ್ಣೆದುರು ಮುಂದೆ ಇದೆ, ಕಣ್ಣೆದುರೇ ಇದೆ. ಇದೆಂತೂ ದೇವರ ರಕ್ಷಣೆ ಇವ್ರದ್ದು? ಇದೋ ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳುವಂಥದ್ದು? ದೇವಸ್ಥಾನದ ಲೂಟಿಗೋರರು ಇವರು, ಬಿಜೆಪಿ ಸರ್ಕಾರ. ಬೆಲೆ ಏರಿಕೆ, ನಿರುದ್ಯೋಗ, SC NET ಪ್ರಶ್ನೆ ಪತ್ರಿಕೆ ಬಹಿರಂಗಗೊಂಡದ್ದು ಏನೆಲ್ಲ ನಮ್ಮ ದೇಶದ ಸಾರ್ವಜನಿಕ ರಂಗಗಳನ್ನು ಆ ಅಂಬಾನಿ ಅದಾನಿಗಳಿಗೆ ಮೊದಲಾದವರಿಗೆ ಮಾರಾಟ ಮಾಡುವಂಥದ್ದು, ಇದನ್ನೆಲ್ಲ ಸಹಿಸಿಕೊಂಡು ಜನ ಸುಮ್ಮನೆ ಇರಬೇಕಾ? ಧರ್ಮದ ಹೆಸರಲ್ಲಿ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ತಾನು ಏನು ಮಾಡಿದ್ರು ನಡೀತದೆ ಅಂತ ಹೇಳುವ ರೀತಿಯಲ್ಲಿ ಹೋಗು ಸರಿಯಲ್ಲ. ಸ್ವಾತಂತ್ರ್ಯದ ನಂತರ ಆಡಳಿತ ಮಾಡಿದ 70 ವರ್ಷದಲ್ಲಿ 50 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದ್ರೆ
ನರೇಂದ್ರ ಮೋದಿ ಬಂದು ಕೇವಲ 10-12 ವರ್ಷದಲ್ಲಿ 200 ಲಕ್ಷ ಕೋಟಿ ರೂಪಾಯಿ ಸಾಲ ಆಯಿತು. ಈ ಸಾಲವನ್ನು ಯಾರು? ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲ, ಅವರಿಗೆ ಭವಿಷ್ಯ ಇಲ್ಲ, ಅವರೇ ನಿಮಗೆ ಚಾ ಮಾಡ್ಕೊಂಡಿರ್ಬೇಕಾ? ಅಲ್ಲ, ನಿಮಗೆ ಸುಳ್ಳು ಹೇಳ್ಕೊಂಡು ಬದುಕಬೇಕಾ? ಇದನ್ನು ನಾವು ಮೋದಿ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಈ ದೃಷ್ಟಿಯಲ್ಲಿ ಈ ದೌರ್ಜನ್ಯವನ್ನು ನಾವು ಖಂಡಿಸ್ತೇವೆ. ಖಂಡಿತ ಕೂಡ ಈಗಾಗಲೇ ನಮ್ಮ ಪಾರ್ಟಿ ಕರೆ ಕೊಟ್ಟಿದೆ. ಈ ಹೋರಾಟವನ್ನು ಬೆಂಬಲಿಸಿ ಎಲ್ಲ ಕಡೆ ಹೋರಾಟ ಮಾಡಬೇಕು ಅಂತ ಹೇಳಿಕೊಂಡು ಬೆಳ್ತಂಗಡಿಯಲ್ಲಿ ಕೂಡ ನಾವು ಈ ದೌರ್ಜನ್ಯವನ್ನು ಖಂಡಿಸಿ ಹೋರಾಟ ಮಾಡೇ ಮಾಡ್ತೇವೆ. ಸರ್ಕಾರ ಇದಕ್ಕೆ ಪ್ರಾಯಶ್ಚಿತ್ತ ಕೊಡಬೇಕು, ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳುವ ಒತ್ತಾಯವನ್ನು ನಾವು ಈ ಮೂಲಕ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.